ನಮಸ್ಕಾರ. ಈಗ ಒಂದು 10 ವರ್ಷದಿಂದ ಹಿಂದಕ್ಕೆ ಸ್ವಲ್ಪ ಈಚೆಗೆ ಬಂದರೆ ಎಲ್ಲಿ ಕೆಲಸ ಮಾಡ್ತೀನಿ ಆದರೆ ದೊಡ್ಡ ದೊಡ್ಡ ಕಂಪ್ನಿ ಹೆಸರು ಹೇಳಿದ್ರೆ ಖುಷಿ ಪಡೋರು ಅಪ್ಪ ಅಮ್ಮ. ಯಾರಾದರೂ ಸ್ಟಾರ್ಟಪ್ ಅಂದರೆ ಏನಾಗಂದರೆ ಅದಕ್ಕೆ ಯಾಕೆ ಅಲ್ಲಿ ಹೋಗ್ತಿದ್ಯಾ, ಎಷ್ಟು ಸಂಬಳ ಕೊಡ್ತಾರೆ, ಸಂಬಳ ಗ್ಯಾರಂಟಿನಾ, ಕೆಲಸ ಗ್ಯಾರಂಟಿನಾ, ಈ ಥರ ಏನೇನೋ ಪ್ರಶ್ನೆಗಳು ಬರ್ತಾಯಿತ್ತು. ಅಂದರೆ ನಮ್ಮ ಜನಮಾನಸದಲ್ಲಿ ಸ್ಟಾರ್ಟಪ್ ಅಂದರೆ ಏನು ಅಂತಲೇ ಐಡಿಯಾ ಇರಲಿಲ್ಲ. ಈಗ ಬಂದಿದೆ. ಕರ್ನಾಟಕ ಸ್ಟಾರ್ಟಪ್ಗಳ ಬಗ್ಗೆ ಬರೀ ಇಡೀ ಭಾರತದಲ್ಲೇ ಅಲ್ಲ, ಪ್ರಪಂಚದಾದ್ಯಂತ ನಮ್ಮ ಕರ್ನಾಟಕದ ಸ್ಟಾರ್ಟಪ್ಗಳ ಬಗ್ಗೆ ಗಮನ ಹರಿದಿದೆ. ಸೊ ಈ ಕಾರ್ಯಕ್ರಮದ ಹೆಸರು ಕರ್ನಾಟಕ ಸ್ಟಾರ್ಟಪ್ ಚಾಂಪಿಯನ್ಸ್, ನವಭಾರತದ ಶಿಲ್ಪಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಡಿಜಿಟಲ್ ಇಕಾನಮಿ ಮಿಷನ್, KDEM. ಇವತ್ತು ನಾವು ಬರಮಾಡ್ಕೊಂಡಿದ್ದೇವೆ ಶ್ರೀಯುತ ನಾಗಾನಂದ ದೊರೆಸ್ವಾಮಿಯವರನ್ನು. ನಾಗಾನಂದ ದೊರೆಸ್ವಾಮಿಯವರಿಗೆ ನಮಸ್ಕಾರ. ನಮಸ್ಕಾರ. ಕನ್ನಡಿಗರು, ನ್ಯಾಷನಲ್ ಕಾಲೇಜ್ ಪ್ರಾಡಕ್ಟು, HN ಅವರ ಶಿಷ್ಯ. ಅಲ್ಲಿಂದ ಮುಂದೆ ಇಂಜಿನಿಯರಿಂಗ್ ಮಾಡಿದ್ರು. ಇಂಜಿನಿಯರಿಂಗ್ ಆದಮೇಲೆ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಆಯಿತು. ಅದಾದಮೇಲೆ ಸ್ಟಾರ್ಟಪ್ಗೆ ಹೋದರು. ಸ್ಟಾರ್ಟಪ್ಪಲ್ಲಿ ಯಶಸ್ವಿ ಆದರು, ಆಂಟ್ರಪ್ರೆನ್ಯೂರ್ ಆದರು. ಅಲ್ಲಿ ಮತ್ತು ಈಗ ಸ್ವಲ್ಪ ವೆಂಚರ್ ಕ್ಯಾಪಿಟಲಿಗೆ ಬಂದರು, ಫಂಡಿಂಗಿಗೆ ಬಂದರು. ಅದಾದಮೇಲೆ ಈಗ ಹೊಸದಾಗಿ ನವೋದ್ಯಮಕ್ಕೆ ಕಾಲಿಡ್ತಾ ಇರುವವರಿಗೆ ಬೆಂಬಲ, ಬೆನ್ನು, ಆಸರೆ, ಕೈ ಹಿಡಿದು ನಡೆಸೋದು, ಇದೆಲ್ಲದ್ರ ಬಗ್ಗೆ ಅವರು ಸಹಾಯ ಮಾಡ್ತಾರೆ. ನವೋದ್ಯಮಿಗಳಲ್ಲಿ ಡಾಕ್ಟರ್ ಹರಿಪ್ರಿಯಾ ಸುಮನ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಇವರು ಮೆಡಿಕಲ್ ಡಾಕ್ಟ್ರು. ಈಗ ಆಕ್ಸಿಡೆಂಟಲ್ಲಿ ಮತ್ತು ಡಯಾಬಿಟೀಸಲ್ಲಿ ಕಾಲು ಕೈ ಕತ್ತರಿಸ್ತಾರೆ ಮತ್ತು ಬೆರಳುಗಳು ಕತ್ತರಿಸ್ತಾರೆ. ಇದು ಒಂದು ರೀತಿ ಕೇಳಿ ಭಯಾನಕ ಪರಿಸ್ಥಿತಿ ಮನಸ್ಸೊಳಗಡೆ ಸೇರಿಕೊಂಡಿರುತ್ತೆ. ಹೀಗಾದರೆ ಅವ್ರಿಗೆ ಜೀವನ ಇಲ್ವಾ? ರನ್ನಿಂಗ್ ರೇಸಲ್ಲೆಲ್ಲ ಗೆಲ್ತಾ ಇದ್ದಾರೆ, 100 ಮೀಟರ್ಸ್ ಅಂತೆಲ್ಲ. ಅವ್ರೇನೋ ಒಂಥರ ಬೇರೆ ಥರ ಕಾಲು ಹಾಕ್ಕೊಂಡಿರ್ತಾರೆ. ಜೈಪುರ್ ಫುಟ್ ಹಾಕ್ಕೊಂಡ್ರೆ ಅಷ್ಟೊಂದು ಓಡೋಕ್ಕಾಗಲ್ಲ. ಅದೇನೋ ಸುಮ್ಮನೆ ಒಂದು ಈ ಥರ ಕೆಳಗಡೆ ಬಂದು ಹಿಂಗೆ ಬಗ್ಗೆ ಅದೇನೋ ಥರ ಇರುತ್ತೆ. ಆ ಪಿಕ್ಚರ್ ನೋಡಿದ್ದೀವಲ್ವ, ಅದೆಲ್ಲ ತುಂಬ ದುಬಾರಿ, ಬರೀ ಫಾರಿನಲ್ಲಿ ಸಿಗುತ್ತೆ ಅಂತಾರಲ್ವ. ವೈ ಫಾರಿನ್? ಯಾಕೆ ಹೊರದು ವಿದೇಶ ನಮ್ಮ ದೇಶದಲ್ಲಿ ಇಲ್ವಾ? ನಾವು ಯಾಕೆ ಮಾಡಬಾರ್ದು? ಅದನ್ನು ನಮ್ಮವ್ರಿಗೆ ಯಾಕೆ ಕೊಡಬಾರ್ದು? ಆ ಮೂಲತಃ ಆ ಭಾವನೆ ಬಂದು ಅಲ್ಲಿಂದ ಶುರುವಾಗಿ ಇವ್ರು ಮಾಡಿದ್ದಾರೆ. ಮತ್ತೊಬ್ಬ ನವೋದ್ಯಮಿ ಮಿಸ್ಟರ್ ಅರ್ಮಿಂದರ್ ಥಿಂಡ್. ಅರ್ಮಿಂದರ್ ಅಂದ ಕೂಡಲೇ ನಿಮ್ಗೆ ಗೊತ್ತಾಯಿತು, ನಮ್ಮ ಸರ್ದಾರ್ ಗೆಳೆಯ. ಇವರು ಕರ್ನಾಟಕಕ್ಕೆ ಬಂದು ಇಲ್ಲಿ ನೆಲೆ ನಿಂತಿದ್ದಾರೆ. ಇದು ನಮ್ಮ ಸೀಸನ್ನೇ ಕ್ರಿಕೆಟ್ ಸೀಸನ್ ಅಲ್ವಾ? ಬ್ಯಾಟ್ಸ್ಮನ್ ಕಲಿಯೋವಾಗ ಏನು ಮಾಡಬೇಕು, ಆ ಬ್ಯಾಟ್ಸ್ಮನ್ ಕಲಿಕೆಗೆ ಏನು ಬೇಕು, ಇದೆಲ್ಲದಕ್ಕೂ ಅನುಕೂಲ ಆಗೋ ತರಹ ಸ್ಟ್ಯಾನ್ಸ್ ಬೀಮ್ ಅಂತ. ಸ್ಟ್ಯಾನ್ಸ್ ಅಂದ ತಕ್ಷಣ ಕ್ರಿಕೆಟ್ಗೆ ಹೋಗ್ತೀರಲ್ವಾ? ಆ ಸ್ಟ್ಯಾನ್ಸ್ ಬೀಮ್ ಕಂಪನಿಯನ್ನು ಇವರು ಪ್ರಾರಂಭ ಮಾಡಿ ಒಂದು ಕ್ರಿಕೆಟಿಂಗ್ ಇಕೋಸಿಸ್ಟಮನ್ನು ಮಾಡಿದ್ದಾರೆ. ಸರ್, ನೀವೊಂದು ನವೋದ್ಯಮ ಪ್ರಾರಂಭ ಮಾಡಿ ಯಶಸ್ಸು ಗಳಿಸಿ ನಂತರ ಮುಂದಿಂದೆಲ್ಲ ಯೋಚನೆ ಮಾಡ್ಕೋತಾ ಹೋದ್ರಿ. ಒಂಚೂರು ನಿಮ್ಮ ಆ ಜರ್ನಿ ಬಗ್ಗೆ ಒಂಚೂರು ಹೇಳಿ ಸರ್. ಇದು ನಾನು ನ್ಯಾಷನಲ್ ಕಾಲೇಜ್ ಮತ್ತು USA ಓದಿದ್ದು. ನಾನು USA ಮುಗಿಸ್ಕೊಂಡು US ಹೋಗ್ಬಿಟ್ಟು ಐ ಡಿಡ್ ಅಂಡರ್ ಗ್ರಾಡ್ ಸ್ಕೂಲಿಗೆ ಹೋದೆ. ಅದು ಮುಗಿಸ್ಕೊಂಡು ಅಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಇಂಡಿಯಾಗೆ ಬರಬೇಕಂತ ಆಸೆ ಆಯಿತು. ಇಂಡಿಯಾಗೆ ವಾಪಸ್ ಬಂದು ನಮ್ಮ ಕಂಪನಿನ ಇತ್ತಲ್ಲಿ. US ಒಳಗಿದ್ದಾಗ 2 ಸ್ಟಾರ್ಟಪ್ ಮಾಡಿದ್ದೆ. ಅದೆರಡು ಫೈನಾನ್ಷಿಯಲ್ ಔಟ್ಕಮ್ ಬರಲಿಲ್ಲ. ಅಂದರೆ ಕಂಪನಿ ಎಲ್ಲ ಚೆನ್ನಾಗಿತ್ತು, ಪ್ರಾಡಕ್ಟ್ ಎಲ್ಲ ಮಾಡಿದ್ವಿ, ಬಟ್ ಫೈನಾನ್ಷಿಯಲ್ ಔಟ್ಕಮ್ ಬರಲಿಲ್ಲ. ಇಟ್ ವಾಸ್ ನಾಟ್ ಫೈನಾನ್ಷಿಯಲಿ ಸಕ್ಸಸ್ಫುಲ್. ಇಂಡಿಯಾಗೆ ಬಂದು ನಮ್ಮದೇ ಒಂದು ಕಂಪನಿ ಇತ್ತು, ಸ್ಪ್ಯಾನ್ ಇನ್ಫೋಟೆಕ್ ಅಂತ, ಸೌತ್ ಬ್ಯಾಂಗ್ಳೂರ್ ಬಸವನಗುಡಿಲಿ. ಅದು ಸೇರಿಬಿಟ್ಟು ಅದನ್ನು ನಾವು ಒಂದು ನಾರ್ವೇಜಿಯನ್ ಕಂಪನಿಗೆ ಮಾರಾಟ ಮಾಡಿದ್ವಿ. ಅದು ಮಾಡೋದು ಮತ್ತೆ ಆ 2005 ನಿಮಗೆ ಗೊತ್ತಲ್ಲ, ಸ್ಟಾರ್ಟಪ್ ಎಲ್ಲ ಶುರು ಆಗಿತ್ತು. ಭಾಳ ಆಂಟ್ರಪ್ರನರ್ಸ್ ಜೊತೆ ಕೆಲಸ ಮಾಡೋದು. ಆಮೇಲೆ ವೇರಿಯಸ್ ಆರ್ಗನೈಸೇಷನ್ಸ್, ಟೈ ಇತ್ತು, NASSCOM ಇತ್ತು, ಇಂಡಿಯನ್ ಏಂಜಲ್ ನೆಟ್ವರ್ಕ್, ಅದೆಲ್ಲ ಭಾಳಷ್ಟು ಕೆಲಸ ಮಾಡಿದ್ದಾಯಿತು. ಅದರೊಳಗೆ ನೋಡಿದಾಗ ಪ್ರಾಡಕ್ಟ್ ಇನೋವೇಷನ್ ಅಂತ ಏನು ಹೇಳ್ತೀವಿ, ಪ್ರಾಡಕ್ಟ್ ಸ್ಟಾರ್ಟಪ್ ಅಂತ 2 ವಿಧಿ ಇರುತ್ತೆ. ಒಂದು ಬಿಸ್ನೆಸ್ ಇನೋವೇಷನ್ ಸ್ಟಾರ್ಟಪ್ಸು, ಇನ್ನೊಂದು ಪ್ರಾಡಕ್ಟ್ ಇನೋವೇಷನ್ ಸ್ಟಾರ್ಟಪ್. ಪ್ರಾಡಕ್ಟ್ ಇನೋವೇಷನ್ ಅಂದರೆ ನೀವು ಟಿಪಿಕಲಿ ಅದನ್ನು ಸಾಮಾನ್ಯವಾಗಿ ನೀವು ಕನ್ಸ್ಯೂಮರ್ ಮಾರ್ತೀರಾ ನಿಮ್ಮ ಪ್ರಾಡಕ್ಟ್ನ, ಬಟ್ ಇದರೊಳಗೆ ನೀವು ಎಂಟರ್ಪ್ರೈಸಸ್, ವಾಟ್ ಯು ಕಾಲ್ ಕಂಪನೀಸ್ ಲೈಕ್ ಬ್ರಿಟಾನಿಯಾ ವಾಟ್ ಎವರ್, ಅಂಥ ಕಂಪನಿಗೆ ನೀವು ಪ್ರಾಡಕ್ಟ್ ಮಾಡ್ತೀರಾ. ಅಂಥ ಕಂಪನಿಗಳಿಗೆ ಮಾಡೋಂಥ ಸ್ಟಾರ್ಟಪ್ಗಳಿಗೆ ದುಡ್ಡು ಕೊಡೋದು ಯಾರು ಜಾಸ್ತಿ ವೆಂಚರ್ ಕ್ಯಾಪಿಟಲ್ಸ್ ಇರಲಿಲ್ಲ. ಸೊ ಅದನ್ನು ನೋಡಿಕೊಂಡು ಅದನ್ನು ಮಾಡಿದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಒಂದು 25 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಮಾಡಿ ಎಂಟರ್ಪ್ರೈಸ್ ಪ್ರಾಡಕ್ಟ್ಸು, ಅದನ್ನು ದುಡ್ಡು ಕೊಟ್ಟು ಮತ್ತು ಮೆಂಟರ್ಶಿಪ್ ಕೊಟ್ಟರೆ ಐ ಥಿಂಕ್ ಇಂಡಿಯಾ ನಮ್ದು ಏನಾಗಿದೆ ದೇಶ ಇವಾಗ ಪ್ರಾಡಕ್ಟ್ ವಿ ಕಾಲ್ ದ ಪ್ರಾಡಕ್ಟ್ ನೇಷನ್, ರೈಟ್? ವರ್ಲ್ಡ್ ಒಳಗೆ ಇವಾಗ ನೋಡಿದ್ರೆ ಇಂಡಿಯಾ ಇಸ್ ದ 3rd ಬಿಗ್ಗೆಸ್ಟ್ ಇನ್ ಟರ್ಮ್ಸ್ ಆಫ್ ಸ್ಟಾರ್ಟಪ್ ಇಕೋಸಿಸ್ಟಮ್. ಸೊ ಅದನ್ನು ಸ್ವಲ್ಪ ಈ ಉತ್ಸಾಹನೆ ಕೊಡೋಣ ಅಂತ ಈ ಸ್ಟಾರ್ಟೆಡ್ ದಿಸ್ ಫಂಡ್ ಆ್ಯಂಡ್ ಇವಾಗ ಅದನ್ನೇ ಮಾಡ್ತಾ ಇದ್ದೀವಿ. ಅದು ಮತ್ತೆ ವಿವಿಧ ಗೌರ್ಮೆಂಟ್ ಆರ್ಗನೈಸೇಷನ್ ಜೊತೆ NASSCOM ಆಗಲಿ, ಕರ್ನಾಟಕ IT/BT ಡಿಪಾರ್ಟ್ಮೆಂಟ್ ಆಗಲಿ, ಅದ್ರ ಜೊತೆ ಎಲ್ಲ ಕೆಲಸ ಮಾಡಿ ಬೇಸಿಕಲಿ ಆಂಟ್ರಪ್ರಿನರ್ಶಿಪ್ಗೆ ಏನು ಮಾಹಿತಿ ಕೊಡ್ಬೋದು ಅದನ್ನು ಕೊಟ್ಟು ಮುಂದುವರ್ಸೋಣ ಅಂತ ನೋಡ್ತಾ ಇದ್ದೀವಿ. ಅದೇ ಗೋಲ್. ನೀವು ಇಷ್ಟು ದೂರ ಬಂದಿದ್ದೀರಾ, ಇನ್ನು ಜೊತೆಲಿ ಕರ್ಕೊಂಡು ಹೋಗೋದಕ್ಕೆ, ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಮತ್ತೆ ನಾನು ನಿಮ್ಗೆ ವಾಪಸ್ ಬರ್ತೀನಿ. ಡಾಕ್ಟರ್ ಹರಿಪ್ರಿಯಾ ಅವರೇ,
ನೀವು ವೃತ್ತಿಯಲ್ಲಿ ವೈದ್ಯರು, ಆದರೆ ಇದೇನೋ ನವೋದ್ಯಮ ಅಂತ ಇದನ್ನು ಪ್ರಾರಂಭ ಮಾಡಿದ್ದೀರಾ. ಏನು ಪ್ರಾರಂಭ ಮಾಡಿದ್ದೀರಾ? ಯಾಕೆ? ಏನು ನಿಮ್ಮ ಉತ್ಸಾಹ ಎಲ್ಲಿಂದ ಬಂತಿದೆ? ಏನಿದು? ನನ್ನ ತಂದೆ ತಾಯಿಯವರು ಝಾಂಬಿಯಾತ್ನಲ್ಲಿ ಕೆಲಸ ಮಾಡಿದುವಾಗ ಅಲ್ಲಿರೋದು ಜನರಿಗೆ ತುಂಬ ಸಹಾಯ ಮಾಡಬೇಕು ಅಂತ ಆಸೆ ಪಟ್ಟಿದ್ರು. ಸೊ ಆ ಟೈಮ್ನಲ್ಲಿ ಅಂದರೆ ಯಾವ ಥರ ಸಹಾಯ ಅಂತ ಅವರು ಬರೀ ಡೊನೇಷನ್ಸ್ ಥರನೂ ಮಾಡಲಿಲ್ಲ. ಬಟ್ ಅಲ್ಲಿರೋದು ಪೇಷಂಟ್ಸ್ಗಳು ಅಲ್ಲಿರೋದಕ್ಕೂ ಮಾತ್ರೆಗಳು ಕೊಡೋದು, ಮತ್ತು ಒಬ್ರಿಗೂ ಆ್ಯಕ್ಚುಲಾಗಿ ಒಂದು 26 ವಯಸ್ಸಿಗೆ ಒಬ್ಬರು ಕಾಲೇ ಇಲ್ಲ, ಸೊ ಅವ್ರಿಗೂ ನಡೆಯೋದಕ್ಕಾಗಲಿಲ್ಲ. ಸೊ ಅವರು ಅವರ ಸಹಾಯ ಮಾಡೋದಕ್ಕೋಸ್ಕರ ಅವರು ಪ್ರಾಸ್ಥೆಟಿಕ್ ಫುಟ್ಟನ್ನು ಅರೇಂಜ್ ಮಾಡಿದರು ಸೌತ್ ಆಫ್ರಿಕಾಯಿಂದ, ಸೊ ದ್ಯಾಟ್ ಆ ಹುಡುಗರಿಗೂ ನಡೆಯೋದಕ್ಕಾಗುತ್ತೋ. ಸೊ ಅವ್ರನ್ನ ನೋಡಿಬಿಟ್ಟು ತುಂಬ ಇನ್ಸ್ಪಿರೇಷನ್ ಸಿಕ್ತು. ಆ್ಯಂಡ್ ನಮ್ಮನ್ನ ಈ ಜರ್ನಿನಲ್ಲಿ ನಮ್ಮ ಫ್ಯಾಮ್ಲಿ, ನಮ್ಮ ಬೆಸ್ಟ್ ಫ್ರೆಂಡ್ಸ್ ತುಂಬ ನಮಗೂ ಸಪೋರ್ಟ್ ಮಾಡಿಬಿಟ್ಟು ನಮ್ಮ ಪಿಲ್ಲರ್ಸ್ ಆಫ್ ಸ್ಟ್ರೆಂತ್ ಇದ್ದರು ಈ ಜರ್ನಿನಲ್ಲಿ. ಸೊ ಇಷ್ಟು ವರ್ಷದಲ್ಲಿ ವಿ ಆಲ್ವೇಸ್ ಸಿ, ಅಂದರೆ ನಾವು ಯಾವಾಗಲೂ ಮೇಡ್ ಇನ್ ಇಂಡಿಯಾ ಅಂತ ನಾವು ತುಂಬ ಹೇಳ್ತೀವಿ. ಆ್ಯಂಡ್ ಈಗ ಸದ್ಯಕ್ಕೂ ಇರೋದು ಪ್ರಾಡಕ್ಟ್ಸ್ಗಳು ಲೈಕ್ ನಾವು ಮಾಡಿರೋದು ಕಾಂಪೋಸಿಟ್ಸ್. ಸೊ ಇಟ್ಸ್ ಅಡ್ವಾನ್ಸ್ ಟೆಕ್ನಾಲಜಿ, ಬಟ್ ಈಗ ಮೋಸ್ಟ್ಲಿ ನಾವು ಇಂಪೋರ್ಟದೇ ನಮಗೂ ಸಿಗ್ತಾ ಇದೆ ಇಂಡಿಯಾನಲ್ಲಿ, ಐದರ್ US ಅಥವಾ ಜರ್ಮನಿಯಿಂದ ಅಥವಾ ಟರ್ಕಿಯಿಂದ. ಸೊ ನಮಗೂ ಒಂದು ಆಸೆ ಇತ್ತು, ಯಾಕೆ ನಾವು ಇಂಡಿಯಾದಲ್ಲಿ ಈ ಥರ ಮಾಡಬಾರ್ದು ಅಂತ. ಸೊ ಅದದು ರಿಸರ್ಚ್ ಮಾಡಿಬಿಟ್ಟು ನೀವು ಹೇಳ್ತಾ ಇರೋದು ನಂಗೆ ಪೂರ್ತಿ ಅರ್ಥ ಆಗಲಿಲ್ಲ. ಪ್ರಾಸ್ಥೆಟಿಕ್ಸ್ ಅಂದ್ರೆ ಸೊ 2 ಥರದ ಪ್ರಾಡಕ್ಟ್ ನಾವು ಮಾಡ್ತಾ ಇದ್ದೀವಿ. ಸೊ ಒಂದು ಪ್ರಾಸ್ಥೆಟಿಕ್ಸ್ ಅಂತ, ಒಂದು ಆರ್ಥೋಟಿಕ್ಸ್ ಅಂತ. ಸೊ ಪ್ರಾಸ್ಥೆಟಿಕ್ಸ್ ಏನಾದರೆ ಯಾರಿಗಾದರೂ ಕಾಲು ಹೋಗ್ಬಿಟ್ಟಿದೆ, ಅಂದರೆ ಆಂಪಿಟೇಷನ್ ಆಗಿಬಿಟ್ಟಿದೆ, ಐದರ್ ಬಿಲೋ ನೀ ಅಬವ್ ನೀ. ಸೊ ಅದು ಆಕ್ಸಿಡೆಂಟ್ಸಿಂದ ಆಗ್ಬೋದು, ಅಥವಾ ಡೈಪೆಟಿಕ್ಸ್ ತುಂಬ ಜನಕ್ಕೂ ಗ್ಯಾಂಗ್ರೀನ್ ಬಂದು ಅವ್ರದ್ದು ಕಾಲು ಹೋಗಿಬಿರುತ್ತೋ, ಸೊ ಅವ್ರಿಗೂ ಕಾಲು ಇರಲ್ಲ. ಸೊ ಸದ್ಯಕ್ಕೂ ಪ್ರಾಡಕ್ಟ್ಸ್ ಇದೆ, ಬಟ್ ಅಷ್ಟು ಲೆವೆಲ್ಗೂ ಈಗ ತುಂಬ ನಮ್ಮದು ಸ್ವಲ್ಪ ಪೇಷನ್ಸ್ ಇದ್ದಾರೆ, ಅವರು ತುಂಬ ಆಸೆ ಪಡ್ತಾರೆ, ನಮಗೂ ಬರೀ ನಡೆಯೋದಕ್ಕೂ ಬೇಕಾಗಿಲ್ಲ, ನಮಗೂ ಓಡಬೇಕು, ನಮಗೂ ಆ್ಯಕ್ಟಿವ್ ಆಗಿ ಇರಬೇಕು, ಆ್ಯತ್ಲೀಟ್ ಆಗಿ ಇರಬೇಕು. ಸೊ ಆ ಥರ ಪ್ರಾಡಕ್ಟ್ಸ್ಗೂ ನಾವು ಪ್ರಾಸ್ಥೆಟಿಕ್ ಫುಟ್ ಅಂತ ಹೇಳ್ತೀವಿ. ಸೊ ಆರ್ಟಿಫಿಷಿಯಲ್ ಲಿಂಬ್, ಮೆಡಿಕಲ್ ಟರ್ಮ್, ಕರೆಕ್ಟ್. ಸೊ ಆರ್ಟಿಫಿಷಿಯಲ್ ಲಿಂಬ್, ಸೊ ಅದು ಒಂದು ಥರದ್ದು ನಾವು ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ. ಒಂದೊಂದು ಆರ್ಥೋಟಿಕ್ಸ್ ಅಂತ ಏನಂದರೆ, ಆರ್ಥೋಟಿಕ್ಸ್ ಯಾವುದಾದ್ರೂ ಶರೀರದ್ದು ಒಂದು ಜಾಗತ್ತದು ಸಪೋರ್ಟ್ ಮಾಡಿರೋದು ಆರ್ಥೋಟಿಕ್ಸ್. ಒಂದು ಉದಾಹರಣಕ್ಕೆ ಈಗ ಕತ್ತಕ್ಕೂ ಸಪೋರ್ಟ್ ಮಾಡಬೇಕಾದ್ರೆ ಅದು ನೆಕ್ ಬ್ರೇಸ್ ಅಂತ ಹೇಳ್ತೀವಿ. ಸೊ ನಮಗೂ ಪಾದಕ್ಕೂ ಸಪೋರ್ಟ್ ಮಾಡಬೇಕಾದ್ರೆ ಆ್ಯಂಕಲ್ ಫುಟ್ ಆರ್ಥೋಸಿಸ್ ಅಂತ ಹೇಳ್ತೀವಿ. ನೀಗೂ ಸಪೋರ್ಟ್ ಮಾಡಬೇಕಾದ್ರೆ ನೀ ಬ್ರೇಸ್. ಸೊ ಆ ಥರದ್ದು ತುಂಬ ಥರ ಪ್ರಾಡಕ್ಟ್ಸ್ಗೆ ಇದೆ. ಸೊ ನಾವು ಕಾರ್ಬನ್ ಫೈಬರ್ನಲ್ಲಿ ಮಾಡೋದ್ರಿಂದ ಅದು ಬೋತ್ ಫ್ಲೆಕ್ಸಿಬಿಲಿಟಿನೂ ಕೊಡುತ್ತು, ಮತ್ತು ಬಿಕಾಸ್ ಇಟ್ಸ್ ಅಡ್ವಾನ್ಸ್ ಟೆಕ್ನಾಲಜಿ ಇದರಿಂದ ಅದಕ್ಕೂ ಭಾಳ ಸ್ಟ್ರೆಂತು ಕೊಡುತ್ತು, ಸಪೋರ್ಟು ಕೊಡುತ್ತು. ಸೊ ಮತ್ತೆ ಬರ್ತೀನಿ ಅರ್ಮಿಂದರ್ ಅವರನ್ನು ಕೇಳೋಣ. ಸ್ಟ್ಯಾನ್ಸ್ ಬೀಮ್ ಅಂದರೆ ಕ್ರಿಕೆಟು, ಸ್ಟ್ಯಾನ್ಸು, ವಿ ಲುಕ್ ಅಟ್ ಆಲ್ ದಿಸ್. ಮಿಸ್ಟರ್ ಅರ್ಮಿಂದರ್, tell us about what have you done for the cricketing world, the ecosystem, and the stance beam. What is all this? Yeah. So being ourselves passionate sports people and coming from back... You're a technologist, right? I'm a technologist. I spent a decade in different tech roles for different companies. Okay. And last 7 years I've been working in sports tech only. Go ahead. Sports being passion, so wanted to be a player. That somehow didn't happen. So now wanted to still contribute for sports. So that's why for last 7 years working on sports tech. Okay. And what challenges personally we faced as players ourselves, coming from a small village in Punjab, access to coaches, right guidance is the key thing which doesn't help us excel to the next level. So being a techie, we realized how we can bridge this gap. Now so much advances we have in tech. We have mobile phones in everyone's hand. We have so much sensors, there is video, and there is network available all around. So how we can, even a kid in the small village anywhere, maybe Gulbarga or a small town here, how he can get access to the best coaches in the world, plus he can learn the sport on his own, which is a Eklavya model. So they can self-learn, self-train, and where they need help, they get guidance from not just best coaches within the region, but best coaches across the world. Oh, this is about creating a cricketing ecosystem totally. It is not just for the batsman. No, it's not just for the batsman. We started as is journey, a small company, first a sensor for the bat, because in cricket the most important thing is the batsman, and for the batsman his tool of trade is the bat. So that is sensor first, then we have videos, because to get visual
things right. To understand visually, you need video. So we have video, and then we have an ecosystem where coaches across the world are on the platform. So players can record their sessions, and everything happens in this system automatically. You said all this, but what have you done? How will all this come in? ये कहाँ fix करते? Where do you fix this? Yeah. Into the bat, is it? Bats, yeah. So very small sensor, 10 gram, 10 gram, or it goes on the handle of the bat. अच्छा. And you not even recognize that there is something extra put on your bat, and it start recording everything about your It game. doesn't alter the weight of the bat. It's 10 gram. 10 grams. Yeah, so handle pe hai, so you don't feel much because it's in your hand. Plus, you just connect with the phone, and that's all. Everything happens I automatically. have lot many more questions. I'll go back to Doraiswamiji. Sir, ಇವ್ರನ್ನೆಲ್ಲ ಸ್ವಲ್ಪ ಜೊತೆಯಲ್ಲಿ ಇವ್ರಿಗೆ ಹೇಳ್ಕೊಟ್ಟು ಮಾಡಿ ಜೊತೆಲಿ ಕರ್ಕೊಂಡು ಹೋಗೋದು ಅಂತ ಹೇಳಿದ್ರಿ. ಹೇಳಿ ಸರ್, ಕರ್ನಾಟಕದಲ್ಲಿ ಯಾವ ರೀತಿ ಇದು ನಡೀತಾ ಇದೆ, ಮತ್ತು ಕರ್ನಾಟಕ ಸರ್ಕಾರದ ಕಡೆಯಿಂದ ಯಾವ ರೀತಿ ಬೆಂಬಲ ಏನಿದೆ ಅನ್ನೋದ್ರ ಬಗ್ಗೆ ಒಂಚೂರು ಹೇಳಿ ಸರ್. ನೀವು ನೋಡಿದ್ರೆ ಕರ್ನಾಟಕ ಸರ್ಕಾರ ನಂಬರ್ 1 ಯಾವಾಗ್ಲೂ ಇದು ಸ್ಟಾರ್ಟ್ಅಪ್ ಪಾಲಿಸಿ, Thank you, IT sir. ಪಾಲಿಸಿ ಆಗಲಿ ಏನಾದರೂ ತಗೊಳ್ಳಿ, Okay. ನಾವು ಯಾವಾಗಲೂ ಬೇರೆಯವ್ರು ಕಂಪೇರ್ ಮಾಡಿದ್ರೆ, ಬೇರೆ ಸ್ಟೇಟ್ಸ್ ಕಂಪೇರ್ ಮಾಡಿದ್ರೆ ಎಲ್ಲರಿಗಿಂತನೂ ನಾವು ಮುನ್ನಡೆ ಇರ್ತೀವಿ. ಏನೋ ಬಿಕಾಸ್ ನಾವೇ ಫಸ್ಟ್ IT ಪಾಲಿಸಿ ಬಂದಿದ್ದು ನಮ್ಮ ಕಡೆ, EV ಪಾಲಿಸಿ ಬಂದಿದ್ದು ನಮ್ಮ ಕಡೆ, ಸ್ಯಾಂಡ್ ಬಾಕ್ಸ್ ಅಂತ ಪಾಲಿಸಿ ಅದಿದೆ, ಇನ್ನೋವೇಷನ್ ಅಥಾರಿಟಿ ಪಾಲಿಸಿ ಇದೆ. ಸೊ ಬೇರೆಯವ್ರು ಕಂಪೇರ್ ಮಾಡಿದ್ರೆ ನಾವು ತುಂಬ ಮುಂದಿದ್ದೀವಿ. ಭಾಳ ಎಂಕರೇಜ್ ಮಾಡ್ತಾರೆ ಫಾರ್ ದ ಇಂಡಸ್ಟ್ರಿ ಟು ಪಾರ್ಟಿಸಿಪೇಟ್. ಅದಕ್ಕಾಗಿ ದೇರ್ ಇಸ್ ಲಾಟ್ ಆಫ್ ಪ್ರೋಗ್ರೆಸ್. ಇವಾಗ ನೋಡಿದ್ರೆ ಈಗ 4 ಎಪಿಸೋಡ್ ಬೇರೆಲ್ಲ ಹೇಳಿದ್ದಾರೆ. ನಾವೊಂದು ಹೇಳ್ತೀನಿ ಇವತ್ತು. ಹೇಳಿ sir, please sir. 17 ಇಂಜಿನಿಯರಿಂಗ್ ಕಾಲೇಜ್ ಒಳಗೆ ಗವರ್ಮೆಂಟ್ ಏನು ಮಾಡುತ್ತೆ ಅಂದರೆ, ಅದು ಆ ಲೋಕಲ್ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಕಾಲೇಜಿಗೆ ತಂದು ಒಬ್ರು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇರ್ತಾರೆ, ಅವ್ರ ಜೊತೆ ಕೆಲಸ ಮಾಡಿ ಲೋಕಲ್ ಪ್ರಾಬ್ಲಮ್ಸ್ ಹೆಂಗೆ ಸಾಲ್ವ್ ಮಾಡ್ಬೇಕಂತ ಏನಾದರೂ ಪ್ರಪೋಸಲ್ ಕೊಡ್ತು ಅಂದರೆ ಗವರ್ಮೆಂಟ್ ಅದಕ್ಕೆ ದುಡ್ಡು ಕೊಡ್ತಾರೆ. ಸೊ ನ್ಯೂ ಏಜ್ ಇನ್ಕ್ಯುಬೇಷನ್ ನೆಟ್ವರ್ಕ್ ಅಂತ ಏನು ಹೇಳ್ತೀವಿ, ಅದು ಈ Tier 2, Tier 3 ಕಾಲೇಜಸ್ ಒಳಗೆ ಮಾಡಿದ್ದಾರೆ ಕರ್ನಾಟಕದೊಳಗೆ. ಅದೇನು ಮಾಡುತ್ತೆ ಅಂದರೆ, ಅದು ಸ್ಟಾರ್ಟಪ್ ಆಗದೆ ಇದ್ರೂ ಆ Tier 2, Tier 3 ಕಾಲೇಜ್ ಒಳಗೆ ಸ್ಟೂಡೆಂಟ್ಸ್ಗೆ ಪ್ರೋತ್ಸಾಹನ ಕೊಡುತ್ತೆ. ಆಂಟ್ರಪ್ರಿನರ್ಶಿಪ್ ಅಂದರೆ ಏನು, ಯಾಕಂದರೆ ನಮಗೆಲ್ಲ ನಮ್ಮ ಕರಿಕ್ಯುಲಮ್ ಒಳಗೆ ಎಲ್ಲ ಪುಸ್ತಕದ ನಾಲೆಜ್ ಇದೆ, ಬುಕ್ ನಾಲೆಜ್ ಅಂತ ಏನು ಹೇಳ್ತೀವಿ, ಎಲ್ಲ ಚೆನ್ನಾಗಿ ಓದ್ತೀವಿ, ಚೆನ್ನಾಗಿ ಬರಿತೀವಿ. ಬಟ್ ಅದು ಪ್ರಾಕ್ಟಿಕಲ್ ನಾಲೆಜ್ ಈಸ್ ಆಲ್ವೇಸ್ ಕ್ವೆಶ್ಚನ್ ಮಾರ್ಕ್, ರೈಟ್? ಅದು ಸೊ ಟು ಚೇಂಜ್ ದಟ್ ನ್ಯೂ ಏಜ್ ಇನ್ಕ್ಯುಬೇಷನ್ ನೆಟ್ವರ್ಕ್ ಬಂದ್ಬಿಟ್ಟು ಅದು ಪ್ರೋತ್ಸಾಹ ಇನ್ಕ್ಯುಬೇಷನ್ ನೆಟ್ವರ್ಕ್ NAIN. ಓಕೆ, ಅದೊಂದು. ಆಮೇಲೆ ಎರಡನೇದಾಗಿ ಇವಾಗ ಕರ್ನಾಟಕ ದೇಶದೊಳಗೆ ಬ್ಯಾಂಗ್ಳೂರ್ ಫಸ್ಟ್ ಒನ್, ನ್ಯಾಸ್ಕಾಮ್ ಮತ್ತು ಕರ್ನಾಟಕ ಗವರ್ಮೆಂಟ್ ನ್ಯಾಸ್ಕಾಮ್ ವೇರ್ ಹೌಸ್ ಅಂತ ಮಾಡಿದ್ರು. ಅಟ್ ಒನ್ ಪಾಯಿಂಟ್ ಅದು 400 ಜನ ಇದ್ದು ಅದರೊಳಗೆ. ಸೊ ಬೇಸಿಕಲಿ ವಿ ವರ್ಕ್ಸ್ ಇನ್ ಅ ಡಿಸ್ಕೌಂಟೆಡ್ ಮಾಡೆಲ್, ರೈಟ್? all workstations in place, ಆಮೇಲೆ network in place, everything in one place. ಸೊ ಆಂಟ್ರಪ್ರಿನರ್ಸ್ಗೆ ಏನಂದ್ರೆ ಅವ್ರು ಬಂದು ಅವ್ರ ಬಿಸ್ನೆಸ್ ನೋಡ್ಕೋಬಹುದು ಹೊರತು ಬೇರೆ ಏನು ತಲೆನೋವು ಏನಿರಲ್ಲ. ಇನ್ಫ್ರಾಸ್ಟ್ರಕ್ಚರ್ ತಲೆನೋವನ್ನೆಲ್ಲ ಬೇರೆಯವ್ರಿಗೆ ಬಿಟ್ಬಿಟ್ಟು ಕೆಲಸ ಮಾತ್ರ, ಮನಸ್ಸು ಕೆಲಸ. ಕರೆಕ್ಟ್. ಅವಾಗ ISN ಪ್ರಸಾದ್ ಅಂತ ಒಬ್ರು ಇದ್ದು ಸೆಕ್ರೆಟರಿ, ಅವರು ಓವರ್ ನೈಟ್ ಅಪ್ರೂವ್ ಮಾಡ್ಬಿಟ್ರು ಅದನ್ನ. ಆ ಥರ ಅಪ್ರೂವಲ್ ಸಿಕ್ತು ಅಂದರೆ ನೀವು ಸಾಕಷ್ಟು ಮುಂದೆವರಿಬೋದಲ್ಲ. ಸೊ ಆ ಥರ ಭಾಳಷ್ಟು ಮಾಡ್ತಾ ಇದ್ದಾರೆ ಕರ್ನಾಟಕ ಗೌರ್ಮೆಂಟು. ಅದು ಸೊ ಅದಕ್ಕಾಗಿ ಈವನ್ ಇಂಡಸ್ಟ್ರಿ ಪೀಪಲ್ ಲೈಕ್ ಅಸ್ ಅವ್ರ ಜೊತೆ ಕೆಲಸ ಮಾಡೋದು ನಮಗೂ ಖುಷಿ ಆಗುತ್ತೆ. ಯಾಕಂದರೆ ಎಲ್ಲ ಮುಂದೆವರಿತಾ ಇದ್ರೆ ನಮಗೂ ಉತ್ಸಾಹ ಇರುತ್ತೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ. ಸೊ ಬರೀ ರೋಡ್ ಬ್ರೇಕು, ಸ್ಪೀಡ್ ಬ್ರೇಕರ್, ರೋಡ್ ಹಂಪ್ ಅಂದ್ರೆ ಬೇಜಾರು. IT ಕಡಿಮೆ. ಸೊ ನಾವು ಬರೀ IT ಜಾಸ್ತಿ ಕೆಲಸ ಮಾಡ್ತೀವಿ. ಆಟೋಸ್ ಎಲ್ಲ ಅದು ಬೇರೆ ವಿಚಾರ. ಬಟ್ IT ವಿ ಆರ್ ದ ಕ್ಲಿಯರ್. NAIN ಬಗ್ಗೆ ಹೇಳಿದ್ರಲ್ಲ ತಾವು, 18 ಕಾಲೇಜು. ಇನ್ನು ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳೋಣ ಸರ್. ಐ ಜಸ್ಟ್ ಗೋ ಟು ಹರಿಪ್ರಿಯಾ ಅಂಡ್ ಕಮ್ ಬ್ಯಾಕ್. ಡಾಕ್ಟರ್ ಹರಿಪ್ರಿಯಾ, ಈ ಕಾರ್ಬನ್ ಮೆಟೀರಿಯಲ್ಸ್ ಅಂತ ಹೇಳಿದ್ರಿ, ಮತ್ತು ಬೇರೆ ತರಹ ಸದ್ಯಕ್ಕೆ ಇರೋ ಆರ್ಟಿಫಿಷಿಯಲ್ ಲಿಮ್ಸ್ ಸ್ವಲ್ಪ ಮೊಬಿಲಿಟಿ ಸ್ವಲ್ಪ ಲಿಮಿಟೆಡ್ ಇರುತ್ತೆ ಅಂತ ಹೇಳಿದ್ರಿ. ಈಗ ಇದ್ರ ಬಗ್ಗೆ ಬಂದ್ರಿ, ಇದಕ್ಕೆ ನೆಸೆಸಿಟಿ ನಿಜವಾಗ್ಲೂ ಇದೆಯಾ? ಹೌದು ಸರ್. ಈಗ ಏನು ಆಪ್ಷನ್ಸ್ ಇದೆ ನಮ್ಮ ದೇಶದಲ್ಲಿ ಅಂದರೆ, ವಿ ಹ್ಯಾವ್ ದ ಜೈಪುರ್ ಫೋರ್ಟ್ ವಿಚ್ ಇಸ್ ಅನ್ ಅಮೇಝಿಂಗ್ ಇನೋವೇಷನ್. ಬಟ್ ಈಗ ಕಾರ್ಬನ್ ಫೈಬರ್ ಅಂದರೆ ಕಾಂಪೋಸಿಟ್ ಇರೋದು ಈಗ ಕರೆಂಟ್ ಟೆಕ್ನಾಲಜಿ. ಸೊ ಸದ್ಯಕ್ಕೂ ಯಾರಿಗಾದ್ರೂ ಕಾಲಿಲ್ಲ, ಅವ್ರಿಗೂ ಏನಾದರೂ ಮೊಬಿಲಿಟಿ ಇಂಪ್ರೂವ್ ಆಗಬೇಕಂದ್ರೆ ವಾಟ್ ಇಸ್ ದಿ ಆಪ್ಷನ್? ಸದ್ಯಕ್ಕೂ ಬರೀ ಇಂಪೋರ್ಟೆಡ್ ತೊಗೋಬೋದು. ಆ್ಯಂಡ್ ಇಂಪೋರ್ಟೆಡ್ ಈಗ ಎಕ್ಸ್ಪೆನ್ಸ್ ಅಷ್ಟೊಂದು ಇದೆ. ಕರೆಂಟ್ಲಿ ಅದೇ ಲಕ್ಷದಲ್ಲಿ ಹೋಗುತ್ತೋ, ಇಟ್ಸ್ ನಾಟ್ ಜಸ್ಟ್ ಥೌಸಂಡ್ಸ್ನಲ್ಲಿ. ಸೊ ನಾವು ಮಾಡಿರೋದು ಪ್ರಾಸ್ಥೆಟಿಕ್ ಫುಟ್.
ನಮ್ಮದು ಇನ್ನೋವೇಷನ್ನಲ್ಲಿ ಮಾಡಿರೋದು. ಸೊ ನಮ್ಮದು ಇರೋದು ಟೆಕ್ನಾಲಜಿ ಒಬ್ಬರಿಗೂ ನಾಟ್ ಓನ್ಲಿ ನಡೆಯೋದಕ್ಕೂ ಓಡೋದಕ್ಕೂ ಆ್ಯಂಬ್ಯುಲೇಟಿ ಕಂಫರ್ಟ್ ಕೊಡುತ್ತೋ, ಬಟ್ ಇನ್ನೋವೇಟಿವ್ ಇದರಿಂದ ದಸ್ ನೋ IP, ಇಟ್ಸ್ ಅ ನ್ಯೂ ಟೆಕ್ನಾಲಜಿ. ಸೊ ಅದರಿಂದ ಏನಾಗುತ್ತಂದರೆ ಈಗ ಕೆಲವ್ರಿಗೂ ಬರೀ ಓದಬೇಕಂದ್ರೆ ನಮ್ಮದಲ್ಲಿ ಆ್ಯಕ್ಸಸ್ ಟು ಕೇರ್ ತುಂಬ ಬೇಗ ಸಿಗುತ್ತೋ, ಸೊ ನಾವು ವೇಟ್ ಮಾಡೋಂಗಿಲ್ಲ. ಎರಡನೇದು ತುಂಬ ಜನಕ್ಕೆ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೋ, ಅಫೋರ್ಡ್ ಮಾಡೋದಕ್ಕಾಗಲ್ಲ. ಸೊ ನಮ್ಮದು ಬ್ಯಾಂಗ್ಳೂರ್ನಲ್ಲಿನೇ ಮಾಡ್ತಾ ಇರೋದು, ಡೆವಲಪ್ ಆಗಿರೋದು. ಸೊ ಇಟ್ಸ್ ಮೇಡ್ ಇನ್ ಬ್ಯಾಂಗ್ಳೂರ್, ಆಲ್ಸೋ ಮೇಡ್ ಇನ್ ಇಂಡಿಯಾ ಇಸ್ ವೆಲ್. ಸೊ ಅದು ಮಾಡೋದ್ರಿಂದ ದ ಕಾಸ್ಟ್ ಆಫ್ ದ ಪ್ರಾಡಕ್ಟ್ ಇನ್ನೂ ಸ್ವಲ್ಪ ಅಫೋರ್ಡಬಿಲಿಟಿ ಆಗಿರುತ್ತೋ. ಕರೆಕ್ಟ್. ಆ್ಯಂಡ್ ಸಿಮಿಲರ್ಲಿ ನಾವು ಆರ್ಥೋಟಿಕ್ಸ್ ಅಂತ ಮಾಡಿರೋದು ಆಸ್ ಅನ್ ಎಕ್ಸಾಂಪಲ್ ಆ್ಯಂಕಲ್ ಫುಟ್ ಆರ್ಥೋಸಿಸ್ ಅಂತ ಹೇಳ್ತೀವಿ. ಸೊ ಕೆಲವರಿಗೂ ಸ್ಟ್ರೋಕ್ ಆಗಿರೋದು ಅಥವಾ ಮಸ್ಕ್ಯುಲರ್ ಪ್ರಾಬ್ಲಮ್ಸ್ ಇರೋದು, ಯಾರಿಗೂ ಆ್ಯಂಕಲ್ ಫುಟ್ ಡ್ರಾಪ್ ಅಂತ ಹೇಳ್ತೀವಿ. ಸೊ ಅವರಿಗೆ ಈ ಥರ ಕಾರ್ಬನ್ ಫೈಬರ್ ಫುಟ್ ಆರ್ಥೋಸಿಸ್ ಹಾಕಿದಂಗೆ ಅವ್ರಿಗೂ ಭಾಳ ಸಪೋರ್ಟು ಇರುತ್ತೋ ಆ್ಯಂಡ್ ಸಿಮಿಲರ್ಲಿ ಅವ್ರಿಗೂ ನಡೆಯೋದಕ್ಕೆ ಹೆಲ್ಪ್ ಆಗಿರುತ್ತೋ. ಸೊ ಬೋತ್ ಪ್ರಾಸ್ಥೆಟಿಕ್ಸ್, ಈ ಥರ ಕಾರ್ಬನ್ ಫೈಬರ್ ಕಾಂಪೋಸಿಟ್ ಆರ್ಥೋಟಿಕ್ಸ್ ಆಗಲಿ ಪ್ರಾಸ್ಥೆಟಿಕ್ಸ್ ಆಗಲಿ ಸದ್ಯಕ್ಕೆ ಆಪ್ಷನ್ಸ್ ಓನ್ಲಿ ಇಂಪೋರ್ಟೆಡ್ ಎಕ್ಸ್ಪೆನ್ಸಿವ್ ಆಪ್ಷನ್ಸ್ ಇದೆ. ನಮ್ಮ ದೇಶದಲ್ಲಿ ಬೇರೆ ಯಾವುದೂ ಆಪ್ಷನ್ ಇನ್ ಕಾಂಪೋಸಿಟ್ಸ್ನಲ್ಲಿ ಇಲ್ಲ. ನೆಸೆಸಿಟಿ ಇರೋವರೆಗೂ ಕೂಡ ಅದನ್ನ ಅಫೋರ್ಡಬಿಲಿಟಿ ಪ್ರಾಬ್ಲಮ್ ಇದೆ, ಕಾಸ್ಟ್ ಜಾಸ್ತಿ ಆಗುತ್ತೆ. ಕಾಸ್ಟ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಒಂದೊಂದು ಏನಂದ್ರೆ ನಮ್ಮದು ಇರೋದು ಟೆಕ್ನಾಲಜಿ ಒಂದು ಕಾಂಪೊನೆಂಟ್, ನಮ್ಮದು ಹೊಸ ಟೆಕ್ನಾಲಜಿ ಇದೆ. ಸೊ ಅದರದ್ದು ವೆಯ್ಟ್ ಆಫ್ ದ ಫುಟ್ ಕಮ್ಮಿ ಆಗಿರುತ್ತೆ. ಸೊ ತುಂಬ ಆರ್ಟಿಕಲ್ಸ್ ಇದೆ, ಆ ವೆಯ್ಟ್ ಆಫ್ ದ ಪ್ರಾಸ್ಥೆಟಿಕ್ ಫುಟ್ ಆಗಲಿ ಅಥವಾ AFOದು ವೆಯ್ಟ್ ಸ್ವಲ್ಪ ಇಂಪ್ರೂವ್ ಆಗಿರೋದ್ರಿಂದ ಅವ್ರದ್ದು ಮೊಬಿಲಿಟಿನೂ ಬೇಗ ಇಂಪ್ರೂವ್ ಆಗಿರುತ್ತೋ. ಆ್ಯಂಬ್ಯುಲೇಟರಿ ಕಂಫರ್ಟ್ ಅಂತ ಹೇಳ್ತೀವಿ, ಅದು ನಡೆಯೋದಕ್ಕೆ ಈಸ್ ಆಫ್ ಕಂಫರ್ಟ್ ಅಂತ. ಸೊ ನಾಟ್ ಓನ್ಲಿ ಇಸ್ ಇಟ್ ಅನ್ ಆಪ್ಷನ್, ಅಂದರೆ ಅಫೋರ್ಡಬಲ್ ಆಪ್ಷನ್ನೂ ಇಲ್ಲ, ಬಟ್ ಇಟ್ ಇಸ್ ಆಲ್ಸೋ ಅನ್ ಅಡ್ವಾನ್ಸ್ ಟೆಕ್ನಾಲಜಿ. ಸೊ ಅದ್ರ ಬೇರೆ ಅದರದ್ದು ಅಡ್ವಾನ್ಸ್ಮೆಂಟ್ ಇದೆ ಇನ್ ಆರ್ ಪ್ರಾಡಕ್ಟ್. ಓಕೆ, ಅರ್ಮಿಂದರ್, ಐ ಆಮ್ ಬ್ಯಾಕ್ ಟು ಯು. ಹೇಳಿ, ಆ ಬ್ಯಾಟು 10 ಗ್ರಾಮ್ ಹಾಕಿರ್ತೀರ, ಓನ್ಲಿ 10 grams ಆನ್ ಟಾಪ್ ಆಫ್ ದ ಬ್ಯಾಟ್ ಹ್ಯಾಂಡಲ್. ನೋ, what does it do? What all does it do? How does it help the batsman? Yeah. So see, when you are playing, so it's a clear motion, and game, it's a pure physics, right? If you hit hard and time it well, it will go far. And to do that, you need to swing the bat in the right angles, bring it from the right angle, so that you generate enough power. The power you pass to it, the shot will go Some further. batsmen keep on hitting sixes and some don't. So that is one. Second is, in cricket, right? Cricket is a game where it is more important is consistency. Right? Dhoni has his own style. He is such a successful batsman. Kohli is so successful. He has own, right? So what our sensors data do is help you see how consistent. Doesn't matter what technique you have, but how consistent you are in your game. So if you are not consistent, that means same ball coming, you may not be placed similarly, right? So that's what we help baseline data. So like in education system, we have baselining. Okay, report aata hai, but that was not in sports training. That's what we have brought in sports training now. You can baseline your baseline reporting. Yeah. Baseline data. Okay. And then you see how you are improving once you baseline it. So that's where we have 300 plus academies, India, and 3-4 national teams, couple of county teams now using to help them baseline the data and help coaches to understand players' technique better and help them improve faster and more data-driven approach. Is it affordable? Very affordable. So the vision for us is, see, similar technologies were available for elite level of sports where you put multiple cameras and do that. We felt grassroots level, so every player actually comes from the grassroots, right? That's where the technology is needed. Yes. So our vision from day Before one. Dhoni, nobody had heard of Ranchi. Yeah. So It's only because of Mr. Dhoni. So it's very kind of, if you ask today, right, any player who buys a bat can buy this sensor as well. That's really great. And to get access to a coach, we charge like 200 rupees per month. Oh my God. So which is very affordable. And that's what academies use. So they get few sensors and they use across all the players. And a player have to just pay like 100-200 rupees to get this kind of data, Something absolutely videos. affordable. Yeah. Sir, ನೀವು 18 ಕಾಲೇಜ್ ಬಗ್ಗೆ ಹೇಳಿದ್ರಿ, ಇನ್ನೊಂಚೂರು ಹೇಳಿ ಸರ್ ಅದ್ರ ಬಗ್ಗೆ. ಇದು ಅಂದರೆ ಆ ಕಾಲೇಜಲ್ಲಿ ಯಾವ ರೀತಿ ಆಲೋಚನೆ ಇರೋರು, ಯಾವ ಥರ
ಆ ಪ್ರಾಜೆಕ್ಟ್ ತಗೊಳ್ತಾರೆ, ಯಾವ ಥರ ಏನು ನಿಮ್ಮಿಂದ ಯಾವ ರೀತಿ ಅವರಿಗೆ ಬೆಂಬಲ ಕೊಡ್ತೀರಿ, ಯಾವ ರೀತಿ ಕೊಡ್ತೀರಿ? ಗೌರ್ಮೆಂಟ್ ನಮ್ಮಿಂದ ಏನಂದ್ರೆ ಗೌರ್ಮೆಂಟ್ ದುಡ್ಡು ಕೊಡುತ್ತೆ ಮತ್ತೆ ಮೆಂಟರ್ಶಿಪ್ ಕೊಡುತ್ತೆ. ಸೊ ಕಾಲೇಜ್ ಯಾವುದಾದ್ರು ಕಾಲೇಜ್ ತಗೊಂಡ್ರೆ ಅಲ್ಲಿಗೆ 2-3 ಜನ ಮೆಂಟರ್ ಕೊಟ್ಟಿರ್ತಾರೆ. ಲೋಕಲ್ ಇರ್ಬೋದು, ಇಲ್ಲ ಬೆಂಗಳೂರಿಂದ ಇರ್ಬೋದು. ಇವಾಗ ಎನಿವೇ ಝೂಮ್ ಒಳಗೆ ಸಾಕಷ್ಟು ಕೆಲಸ ಝೂಮ್ ಒಳಗೆ ಮಾಡ್ಬೋದು. ಸೊ ಅದರಿಂದ ಅವ್ರಿಗೆ ಏನೋ ಅವ್ರು ಏನಾದ್ರು ಮಾಡ್ತಾ ಇದ್ರೆ ಅವ್ರ ಪ್ರೆಸೆಂಟೇಷನ್ ಕೊಡೋದು ನಮಗೆ, ಅದು ಪ್ರೆಸೆಂಟೇಷನ್ ಕೊಟ್ಟು ಮತ್ತೆ ಅವ್ರಿಗೆ ಹೆಂಗೆ ಮಾಡ್ಬೋದು, ಯಾವ ಥರ ಆಲೋಚನೆ ಮಾಡಬೇಕು, ಯಾವ ಥರ ಅಪ್ರೋಚ್ ತೊಗೋಬೇಕು, ಅದೆಲ್ಲ ನಾವು ಹೇಳ್ಕೊಡ್ಬೋದು. ಅದು ಮೋಸ್ಟ್ ಏನಂದರೆ ಕಾಲೇಜ್ ಒಳಗೂ ಯಾರಾದ್ರೂ ಒಬ್ರು ಇರಬೇಕು, ಯಾಕಂದರೆ ಎಲ್ಲ ರಿಮೋಟಾಗಿ ಮಾಡೋಕ್ಕಾಗೋದಿಲ್ಲ. ಸೊ ಕಾಲೇಜ್ ಒಳಗೆ ಯಾರಾದರೂ ಒಬ್ರು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಲ್ಲ, ಅವರು ಚೆನ್ನಾಗಿರೋರು ಇರಬೇಕು. ಆವಾಗ ಅವರು ಚೆನ್ನಾಗಿ ಪ್ರೋತ್ಸಾಹನೆ ಕೊಟ್ಟು ಎಲ್ಲ ಅವಾಗ ಸ್ಟೂಡೆಂಟ್ಸ್ ಯಾರಾದರೂ ಮಾಡೋದನ್ನ ಅವರು ನೋಡಿಕೊಂಡು, ಯಾಕಂದ್ರೆ ಸ್ಟೂಡೆಂಟ್ಸ್ಗೆ ಅವ್ರು ಇನ್ಪುಟ್ ಕೊಡಲೇಬೇಕು, ಇಲ್ಲಾಂದ್ರೆ ಸ್ಟೂಡೆಂಟ್ಸ್ ನಿಮ್ಮ ಕಡೆಯಿಂದ ಎಕ್ಸ್ಪರ್ಟ್ ವಿಷನ್ ಅಂಡ್ ಎಕ್ಸ್ಪರ್ಟ್ ಅಡ್ವೈಸ್ ಎರಡೂ ಸಿಗುತ್ತೆ. ಅದು ಸಿಗುತ್ತೆ. ಎಕ್ಸ್ಪರ್ಟ್ಸ್ ಮಾಡೋಕೆ ನಮಗೆ ಕಷ್ಟ ಸರ್, ರೂರಲ್ ಏರಿಯಾಸ್ ಅಲ್ಲಿ ಇದ್ದವರಿಗೆ. ಅದಕ್ಕೆ ದಿಸ್ ಈಸ್ ಪ್ರೊವೈಡಿಂಗ್. ಅಂಡ್ ದೆನ್ ಇನಿಷಿಯಲ್ ಫಸ್ಟ್ 1 year ಇಲ್ಲಿಂದ ಸಾಕಷ್ಟು ಜನ ಕಾಲೇಜ್ಗೂ ಹೋಗ್ತಾರೆ, ಅದು ಅವ್ರು ನೋಡ್ತಾರೆ, ಅವ್ರ ಹತ್ರ ಮಾತಾಡ್ತಾರೆ. ಸೊ ಅದು ಬೇಕು, ಈಕೋ ಸಿಸ್ಟಮ್ ಬಿಲ್ಡ್ ಮಾಡಕ್ಕೆ ಬೇಕು. ಇವಾಗ ಬೆಂಗಳೂರು ನೋಡ್ಕೊಂಡ್ರೆ ನೀವು 40% ಇಂಡಿಯಾದೊಳಗೆ 40% ಆಫ್ ಸ್ಟಾರ್ಟಪ್ಸ್ ಬೆಂಗಳೂರೊಳಗಿದೆ. ಬಟ್ ಬೆಂಗಳೂರೊಳಗೆ ಎಲ್ಲ ಮಾಡಬೇಕಂದ್ರೆ ಭಾಳ ಕಷ್ಟ. ದ ಸಿಟಿ ವಿಲ್ ಎಕ್ಸ್ಪ್ಲೋರ್ ಆಸ್ ಇಟ್ ಈಸ್ ನೌ. ಸೊ ಅದರಿಂದ ಮೈಸೂರು ಮತ್ತು ಮಂಗಳೂರು, ಧಾರವಾಡ, ಹುಬ್ಳಿ ಧಾರವಾಡ, ಬೆಳಗಾವಿ ಆ ಕಡೆ ಎಲ್ಲ ಸಾಕಷ್ಟು ಇವಾಗ ಮಾಡ್ತಾ ಇದ್ದಾರೆ. KDM ಅದಕ್ಕೋಸ್ಕರ ಬಂದಿರೋದು. ಸೊ ಬರೀ ಬೆಂಗಳೂರೆಲ್ಲ, ಬೇರೆ ಕಡೆ ಎಲ್ಲ ಏನು ಮಾಡ್ಬೋದು ಅಂತ ಕ್ಲಸ್ಟರ್ಸ್ ಅಂತ ಮಾಡ್ತಾ ಇದ್ದಾರೆ ಇವಾಗ. ಇಲ್ಲಿ ಬೆಂಗಳೂರು ಅಂದರೆ ಫಿಶರೀಸ್ ನೋಡ್ಕೋಬಹುದು, ಬೆಳಗಾವಿ ಅಂದರೆ ಸೆಮಿ ಕಂಡಕ್ಟರ್ ನೋಡ್ಕೋಬಹುದು, ಹುಬ್ಳಿ ಧಾರವಾಡ ಅಂದರೆ ಕಾಟನ್, ಅಗ್ರಿಕಲ್ಚರ್ ಥರ ಮಾಡ್ಬೋದು. ಆ ಥರ ವಿಧವಾದ ಜಾಗದಲ್ಲಿ ಕ್ಲಸ್ಟರ್ಸ್ ಮಾಡೋ ಥರ ಇದೆ. ಸೊ ಐ ಥಿಂಕ್ ಅದೆಲ್ಲ ಮಾಡಿದ್ರೆ ಈಕೋ ಸಿಸ್ಟಮ್ ಸ್ವಲ್ಪ ಮುಂದುವರಿಯುತ್ತೆ, ಬೇರೆ ಕಡೆನೂ ಬರಬೇಕು. ಇವಾಗ ಸ್ಟಾರ್ಟ್ಅಪ್ಸ್ ಬೇರೆ ಬೆಂಗಳೂರು ಬಿಟ್ರೆ ಬೇರೆ ಎಲ್ಲೂ ಇಲ್ಲ. ಅಲ್ಲೆಲ್ಲ ಬರೋದಕ್ಕೆ ಬೇಕಾಗುವಂತ ಮೈಸೂರೊಳಗೆ ಬಹಳ ಕಡಿಮೆ ವ್ಯವಸ್ಥೆ ಕೊಡ್ತೀವಿ, ನೀವು ಸೃಷ್ಟಿ ಮಾಡಿಕೊಡ್ತಾ ಇದ್ದೀರಾ. 4-5 ಸ್ಟಾರ್ಟ್ಅಪ್ ಇದೆ ಚೆನ್ನಾಗಿರೋದು. ಮೈಸೂರೊಳಗೆ ಬರೋದಕ್ಕೆ ಬಿಟ್ರೆ ಜಾಸ್ತಿ ಏನಿಲ್ಲ. ಅದೆಲ್ಲ ಅದನ್ನ ಮಾಡಬೇಕಂತ ದ ಗವರ್ಮೆಂಟ್ ಇಸ್ ಏಮಿಂಗ್. ಅದು ಹೆಂಗೆ ಹೋಗುತ್ತೆ ನೋಡೋಣ. ಇಟ್ಸ್ ಟು ಅರ್ಲಿ ಟು ಸೇ. ಸರ್, ನೀವು ಈ ಸ್ಟಾರ್ಟಪ್ ಎಲ್ಲ ಮಾಡಿ ಇದೆಲ್ಲ ಮಾಡಬೇಕಾದ್ರೆ ನಿಮಗೆ ಏನು ಸಮಸ್ಯೆ ಇತ್ತು, ಪರಿಹಾರ ಹೇಗೆ ಸಿಕ್ತು? ಇನ್ ಎ ವೆರಿ ಬ್ರೀಫ್ ವೇ. ಶೋರ್. ಪ್ರಾಬ್ಲಮ್ ಏನಿತ್ತು ನಿಮಗೆ? ಓಕೆ, ಈಗ ಇನಿಷಿಯಲಿ ಏನು ಚಾಲೆಂಜ್ ಅಂದರೆ ಬೇಸಿಕ್ಲಿ ಕಾಂಪೋಸಿಟ್ಸ್ ಅಂತ ಆ ಟೆಕ್ನಾಲಜಿ ಅಷ್ಟೊಂದು ಇರಲಿಲ್ಲ. ಸೊ ಅದು ಮೊದಲು ಅದ್ರ ಬಗ್ಗೆ ಗೊತ್ತಾಗೋದಕ್ಕೂ ವಾಟ್ ಇಸ್ ಕಾಂಪೋಸಿಟ್ ಟೆಕ್ನಾಲಜಿ, ಅದು ಹೇಗೆ ಅಪ್ಲೈ ಮಾಡೋದು ಅಂತ. ದಿಸ್ ಟೆಕ್ನಾಲಜಿ ಹೂ ಹೆಲ್ಪ್ಡ್ ಯು? ಸೊ ಐ ವರ್ಕ್ ವಿತ್ ಲಾಟ್ ಆಫ್ ಕನ್ಸಲ್ಟೆಂಟ್ಸ್. ಸೊ ನಮ್ಮದು ಏನಂತೆ, ನಾವು ಏನಾದರೂ ಕಲಿಬೇಕು, ಏನಾದರೂ ಗೊತ್ತಾಗಬೇಕು ಆ ಫೀಲ್ಡ್ನಲ್ಲಿ ಅಂತ ಕಾಂಪೋಸಿಟ್ ಫ್ಯಾಬ್ರಿಕೇಷನ್ ಎಕ್ಸ್ಪರ್ಟ್ ಜೊತೆ ವರ್ಕ್ ಮಾಡಿದ್ದೀವಿ. ಮತ್ತು ಇಂಜಿನಿಯರಿಂಗ್ ಡಿಸೈನ್ ಎಕ್ಸ್ಪರ್ಟ್ ಜೊತೆ ವರ್ಕ್ ಮಾಡಿದ್ದೀವಿ, ಫ್ಯಾಬ್ರಿಕೇಷನ್ ಎಕ್ಸ್ಪರ್ಟ್ ಜೊತೆ ವರ್ಕ್ ಮಾಡಿದ್ದೀವಿ. ಆ್ಯಂಡ್ ಬಿಕಾಸ್ ಈ ಪ್ರಾಸ್ಥೆಟಿಕ್ಸ್ ಆಗಲಿ, ಆರ್ಥೋಟಿಕ್ಸ್ ಆಗಲಿ, ಟೆಕ್ನಾಲಜಿ ಪಾರ್ಟ್, ಎಸ್, ಫ್ರಮ್ ದ ಗವರ್ಮೆಂಟ್ ಪಾರ್ಟ್ ನಿಮ್ಗೆ ಏನು ಸಹಾಯ? ಎಸ್. ಸೊ ನಾವು ಶುರು ಮಾಡಿರೋದು ಆಲ್ಮೋಸ್ಟ್ 2016ನೇ ವರ್ಷದಲ್ಲಿ ಶುರು ಮಾಡಿದ್ದೀವಿ. ಸೊ ಆವಾಗಲಿಂದ ನಾವು ಕಾಂಪೋಸಿಟ್ ರಿಸರ್ಚಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ಎಲಿವೇಟ್ ಅಂತ ಒಂದು ಪ್ರೋಗ್ರಾಮ್ ಇತ್ತು. ಸೊ ಗವರ್ಮೆಂಟ್ ಆಫ್ ಕರ್ನಾಟಕ KBITSದು. ಸೊ ಆ ಪ್ರೋಗ್ರಾಮ್ ಇದರಿಂದ 2019ನಲ್ಲಿ ಒಂದು ಗ್ರಾಂಟ್ ಸಿಕ್ತು. ಸೊ ಅದು ಭಾಳ ಸಹಾಯ ಬಂತು, ಅಂದರೆ ತುಂಬ ಹೆಲ್ಪ್ ಆಯಿತು, ಮೆಂಟ್ರಿಂಗ್ ಸಿಕ್ತು. ಸೊ ಅದು ನಮ್ಮ ಆರ್ಥೋಟಿಕ್ಸ್ ಪ್ರಾಡಕ್ಟ್ಸ್ಗೂ ಸಿಕ್ತು. ಅದೇ ಥರ ಸೆಂಟ್ರಲ್ ಗೌರ್ಮೆಂಟಿಂದ ಬೈರೆಕ್ ಸಿ ಕ್ಯಾಂಪ್ ಜೊತೆ ಆವಾಗ ನಾನು BBC-ನಲ್ಲಿ ಇನ್ಕ್ಯುಬೇಟ್ ಆಗ್ತಾ ಇದೆ. ಸೊ ಆವಾಗ ಪ್ರಾಸ್ಥೆಟಿಕ್ಸ್ ಡೆವಲಪ್ ಮಾಡೋದಕ್ಕೋಸ್ಕರ ಒಂದು ಬಯೋಇನೋವೇಷನ್ ಗ್ರಾಂಟು ಸಿಕ್ತು. ಸೊ ಆ ರೀತಿಯಲ್ಲಿ ಈ 2 ಗ್ರಾಂಟ್ ಇದರಿಂದ ನಮ್ಮ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮುಂದೆ ಮಾಡೋದಕ್ಕೂ ಮತ್ತು ಮೆಂಟ್ರಿಂಗ್ ಎಲ್ಲ ಮಾಡೋದಕ್ಕೂ. Absolutely. Because ಅವರದು ಒಂದು ತುಂಬ ಒಳ್ಳೆ ಸಿಸ್ಟಮ್ ಇದೆ and it helps to guide, ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. Great. Arminder, what were your challenges? What kind of support did you get from the government? So for us it was great. The things came when we started, right? Because we were trying to develop something which was not done before, and it was a hardware. And sir can tell you how difficult in India it is if you are a hardware startup out of India. It becomes very easy even to get the initial capital. So that's where this program came at a right time. We were part of first Elevate 100 program, and the R&D, the first prototypes that we did, and the initial R&D we had to invest, right? We got a grant, we got selected as Elevate 100 program, and we got a grant, and that was enough for us to complete our prototypes, designs, and be ready for the manufacturing. And that gave us a big push. Keep your spirit high. Yeah, pretty much. Thanks to the attitude, policy, and the taking forward from Government of Karnataka. Yeah, and sir has been saying that. Yeah. The ecosystem here has been wonderful. So Elevate program ಹೇಳ್ಬೇಕಂದ್ರೆ it is 100% merit.
ಓಕೆ ಓಕೆ Okay. ಸೊ ದ ಜಡ್ಜ್ ಹೆಂಗೆ ಮಾಡ್ತಾರೆ ಅಂದರೆ ದ ಜೂರಿ ಬರ್ತಾರಲ್ಲ ಸೆಲೆಕ್ಟ್ ಮಾಡೋಕ್ಕೆ ಎಲ್ಲ ಇಂಡಸ್ಟ್ರಿ ಪೀಪಲ್ ಅವರೆಲ್ಲ ಕೊಟ್ಟು ದೇ ಗ್ರೇಡ್ ದ ಸ್ಟಾರ್ಟಪ್ಸ್ ಆ್ಯಂಡ್ ಇಟ್ಸ್ ಎವ್ರಿಥಿಂಗ್ ಇಸ್ ಗ್ರೇಡ್ ಮಾಡೋದು ಮತ್ತೆ ಯು ಸಾರ್ಟ್ ದಟ್ ಟಾಪ್ ಎಷ್ಟು ಬರ್ತಾರೋ ಅಷ್ಟು ತಗೋತೀರಾ. ಸೊ ಐ ಥಿಂಕ್ ಅಬ್ಸಲ್ಯೂಟ್ ಮೆರಿಟ್, ಅಬ್ಸಲ್ಯೂಟ್ ದೇರ್ ಇಸ್ ನಥಿಂಗ್ ಎಲ್ಸ್. ಆ್ಯಂಡ್ ದೆನ್ ದಟ್ ಈಸ್ ಅದ್ರೊಳಗೂ 35 ಲಕ್ಷ 50 ಲಕ್ಷ ಕೊಡ್ತಾರೆ ಗೌರ್ಮೆಂಟ್ ಇನ್ 2 or 3 tranches ಡಿಪೆಂಡಿಂಗ್ ಆನ್ ಸ್ಟೇಜ್ ಆಫ್ ದ ಕಂಪನಿ ಅದೆಲ್ಲ ನೋಡಿಕೊಂಡು. ಬಟ್ ಎವ್ರಿಥಿಂಗ್ ಇಸ್ 100% ಮೆರಿಟ್. ಸೋ ಬ್ಯೂಟಿಫುಲ್. ಇಟ್ಸ್ ಲೈಕ್ ರಿಯಲಿ ರಿಯಲಿ ಗ್ರೇಟ್. ಅದು ನಿಮ್ಮ ಥರ ಇಂಡಸ್ಟ್ರಿ ಲೀಡರಿಂದ ಆ ಥರ ಒಂದು ಒಳ್ಳೆ ಕಾಂಪ್ಲಿಮೆಂಟ್ ಆ್ಯಂಡ್ ಭರವಸೆ ಇದು. ಏನಂದ್ರೆ ಎಲ್ರಿಗೂ ಭರವಸೆ, ಅಲ್ಲಿ ಬರೀ ಮೆರಿಟ್ ಮಾತ್ರ ಕೆಲಸ ಮಾಡುತ್ತೆ and nothing else. That's an absolute greatness. And beyond that, I think another they have continued to do is still in touch last 4 years, right? Department KBEDs, wherever they feel they can project us in a right way, giving us platform for marketing to take the product. So the sport is continuous. It's not just one time and then gone. So throughout, department has been sporting. ನವೋದ್ಯಮಗಳು ಅಂದಾಗ ಬರೀ ಕನಸುಗಳು ಅಷ್ಟೇ ಅಲ್ಲ, ಕನಸುಗಳನ್ನು ನನಸು ಮಾಡಿ ಅದನ್ನು ಒಂದು ಪ್ರಾಡಕ್ಟ್ ಕೂಡ ಮಾಡಿ ಆ ಕನಸಿನಲ್ಲಿ ಯಾರಿಗಾಗಿ ಏನು ಮಾಡಬೇಕಂತ ಹೊರಟಿದ್ರು ಅವರಿಗೆ ಅದನ್ನು ತಲುಪಿಸೋವರೆಗೆ ಸರ್ಕಾರ ಯಾವ ಮಟ್ಟದಲ್ಲಿ ಜೊತೆ ನಿಂತು ಪ್ರತಿ ಹಂತದಲ್ಲೂ ಪ್ರತಿಯೊಂದನ್ನೂ ಜೊತೆ ಸೇರಿ ನಿಂತು ಮಾಡ್ತಾ ಇದೆ ಅಂತ ಇಬ್ಬರು ನವೋದ್ಯಮಿಗಳು ಹೇಳಿದರು. ಮತ್ತು ಉದ್ಯಮದಲ್ಲಿ ಇಷ್ಟು ವರ್ಷ 2.5-3 ದಶಕದ ಹತ್ತಿರ ಕೆಲಸ ಮಾಡಿರುವಂಥ ದೊರೆಸ್ವಾಮಿ ಸರ್ ಹೇಳ್ತಾ ಇದ್ರು, ಕರ್ನಾಟಕ ಸರ್ಕಾರ ಇಟ್ಸ್ ಆಬ್ಸಲ್ಯೂಟ್ಲಿ ವಂಡರ್ಫುಲ್ ಸಪೋರ್ಟ್ ಇಕೋಸಿಸ್ಟಮ್ ಅಂತ. ಅದು ತುಂಬ ಇಟ್ಸ್ ವೆರಿ ಎನ್ಕರೇಜಿಂಗ್, ಬಹಳ ಉತ್ಸಾಹ ತುಂಬುತ್ತೆ. ಇಷ್ಟೊಂದೆಲ್ಲ ಮಾಹಿತಿ ಕೊಡ್ತಾ ಯಾರೂ ಯಾವುದಕ್ಕೂ ನಿರಾಶರಾಗಬೇಕಾಗಿಲ್ಲ. ನಿಮ್ಮ ಕನಸುಗಳನ್ನು ಕಾಣಿ ಅವುಗಳನ್ನು ನನಸು ಮಾಡಿಕೊಳ್ಳಿ. ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ ಎಲ್ಲವೂ ನಿಮ್ಮೊಟ್ಟಿಗಿದೆ, ನಿಮಗೆ ಬೇಕಾದ ಪ್ರತಿಯೊಂದು ಬೆಂಬಲವೂ ಸಿಗುತ್ತೆ ಅನ್ನೋ ಸಂದೇಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀವಿ. ಕರ್ನಾಟಕ ಸ್ಟಾರ್ಟಪ್ ಚಾಂಪಿಯನ್ಸ್, ನವಭಾರತದ ಶಿಲ್ಪಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ KDEM. ನಮಸ್ಕಾರ.